ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಡಿಸ್ಕಷನ್ ಮಾಡ್ತಾ ಇರೋದು ಬಂದು ಕರೆಂಟ್ ಅಫೇರ್ಸ್ ಆಗಿರುತ್ತೆ. ಫಸ್ಟ್ ಕ್ವಶನ್ ನಂದು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಮಹಾರಾಷ್ಟ್ರ ಸರ್ಕಾರ ಯಾವ ದಿನವನ್ನು ಘೋಷಿಸಿದೆ ಅಂತಂದರೆ ರಾಷ್ಟ್ರೀಯ ಜ್ಞಾನ ದಿನ ಅಂತ ಘೋಷಣೆ ಮಾಡಿದ್ದಾರೆ. ಯಾವ ಗೌರ್ನಮೆಂಟ್ ಅಂತಂದರೆ ಮಹಾರಾಷ್ಟ್ರ ಗೌರ್ನಮೆಂಟ್ ಆಗಿರುತ್ತೆ. ಸೊ ರಾಷ್ಟ್ರೀಯ ಜ್ಞಾನ ದಿನ ಅಂತ ಹೇಳಿ ಮಹಾರಾಷ್ಟ್ರ ಸರ್ಕಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಘೋಷಣೆ ಮಾಡಿರೋವಂಥದ್ದು. ಯಾವಾಗ ಅವರ ಜನ್ಮದಿನವನ್ನು ಆಚರಣೆ ಮಾಡ್ತಾರೆ ಅಂತಂದರೆ ಏಪ್ರಿಲ್ 14 ಆಗಿರುತ್ತೆ. ಮಹಾರಾಷ್ಟ್ರ ಸರ್ಕಾರ 2017ರಲ್ಲಿ ಏಪ್ರಿಲ್ 14ರಂದು ಅಧಿಕೃತವಾಗಿ ಜ್ಞಾನ ದಿನ ಅಂತ ಘೋಷಣೆ ಮಾಡಿದ್ದಾರೆ. ನೆಕ್ಸ್ಟ್ ಕ್ವಶನ್, ಡಾಕ್ಟರ್ ಅಂಬೇಡ್ಕರ್ ಅವರು ನೀಡಿದ ಪ್ರಸಿದ್ಧ ಘೋಷಣೆ ಯಾವುದು ಅನ್ನೋದು ಕ್ವಶನ್ ಆಗಿದೆ. ಎಜುಕೇಷನ್ ಅಜಿಟೆಂಟ್ ಆರ್ಗನೈಸ್ ಅನ್ನುವಂಥದ್ದಾಗಿರುತ್ತೆ. ಸಾಮಾಜಿಕ ಬದಲಾವಣೆ ಶಿಕ್ಷಣವೇ ಪ್ರಬಲ ಅಸ್ತ್ರ ಅನ್ನೋದನ್ನು ನಂಬಿರುವಂಥದ್ದು. ಸೊ ಅವರ ಒಂದು ಪ್ರಮುಖ ಘೋಷಣೆ ಆಗಿರುತ್ತೆ. ಅಂಬೇಡ್ಕರ್ ಅವರ ಒಂದು ಪ್ರಬಂಧ ಯಾವುದು RBI ಸ್ಥಾಪನೆಗೆ ನಾಂದಿ ಆಯಿತು ಅಂತಂದರೆ ದಿ ಪ್ರಾಬ್ಲಮ್ಸ್ ಆಫ್ ದಿ ರುಪಿ ಆಗಿರುತ್ತೆ. ಸೊ ಇದು ಅಂಬೇಡ್ಕರ್ ಅವರ ಒಂದು ಪ್ರಬಂಧ ಆಗಿರುತ್ತೆ. ಸೊ ಅದರಲ್ಲಿರುವಂಥದ್ದು ಒಂದು ಪಾಯಿಂಟ್ RBI ಸ್ಥಾಪನೆಗೆ ನಾಂದಿ ಆಯಿತು ಅಂತಂದರೆ ದಿ ಪ್ರಾಬ್ಲಮ್ಸ್ ಆಫ್ ರುಪಿ ಆಗಿರುತ್ತೆ. ಸೊ ಇದು ಈ ಕೃತಿ ಮುಂದೆ RBIನ ಸ್ಥಾಪನೆಗೆ ಕಾರಣ ಆಗಿರುವಂಥದ್ದು. ಸಂವಿಧಾನದ ಹೃದಯ ಮತ್ತು ಆತ್ಮ ಅಂತ ಹೇಳಿ ಅಂಬೇಡ್ಕರ್ ಅವರು ಯಾವ ಒಂದು ಅನುಚ್ಛೇದದಲ್ಲಿ ಕರೆದಿದ್ದಾರೆ ಅಂತಂದರೆ ಅನುಚ್ಛೇದ 32 ಆಗಿರುತ್ತೆ. ಆರ್ಟಿಕಲ್ 32. ಸಂವಿಧಾನದ ಪರಿಹಾರದ ಹಕ್ಕು ನೀಡುವ ಅನುಚ್ಛೇದ 32 ಸಂವಿಧಾನದ ಹೃದಯ ಮತ್ತು ಆತ್ಮ ಅಂತ ಕರೆದವರು ಯಾರು ಅಂತಂದರೆ ಅಂಬೇಡ್ಕರ್ ಅವರಾಗಿರ್ತಾರೆ. ಪೂನಾ ಒಪ್ಪಂದ ಯಾವ ವರ್ಷ ನಡೆಯಿತು, ಯಾರ ನಡುವೆ ನಡೆಯಿತು ಅಂತಂದರೆ ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ ಆಗಿರುತ್ತೆ. 1932ರಲ್ಲಿ ಪೂನಾ ಒಪ್ಪಂದ ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ ನಡೆಯುತ್ತೆ. ಸೆಪ್ಟೆಂಬರ್ 24, 1932ರಂದು ಪುಣೆಯಲ್ಲಿ ಒಪ್ಪಂದ ಆಯಿತು. ದಲಿತರಿಗೆ ಪ್ರತ್ಯಕ್ಷ ಮತಕ್ಷೇತ್ರದ ಬದಲು ಮೀಸಲು ಸ್ಥಾನವನ್ನು ಜಂಟಿ ಮತಕ್ಷೇತ್ರದಲ್ಲಿ ಹೆಚ್ಚಳ ಮಾಡಲಾಯಿತು. ಭಾರತದಲ್ಲಿ ಕೆಲಸದ ಅವಧಿಯನ್ನು 14 ಗಂಟೆಯಿಂದ 8 ಗಂಟೆಗೆ ಇಳಿಸಿದ ಕೀರ್ತಿ ಯಾರಿಗೆ ಸಲ್ಲುತ್ತದೆ ಅಂತಂದರೆ ಅಂಬೇಡ್ಕರ್ ಅವರಾಗಿರ್ತಾರೆ. ಬಿ ಆರ್ ಅಂಬೇಡ್ಕರ್ ಅವರು 14 ಗಂಟೆಗಳ ಕೆಲಸದಿಂದ 8 ಗಂಟೆಗೆ ಇಳಿಸಿದ ಕೀರ್ತಿ ಯಾರಿಗೆ ಸಲ್ಲುತ್ತೆ ಅಂತಂದರೆ ಅಂಬೇಡ್ಕರ್ ಅವರಾಗಿರುತ್ತೆ. 1942ರಲ್ಲಿ ಕಾರ್ಮಿಕ ಸುಧಾರಣೆಗೆ ಕೆಲಸ ಸಮಯನ 8 ಗಂಟೆಗೆ ಇಳಿಸಿದರು ಸುಧಾರಣೆಗಾಗಿ. ಅಂಬೇಡ್ಕರ್ ಅವರು ಬೌದ್ಧ ಧರ್ಮಕ್ಕೆ ಮತಾಂತರಗೊಂಡ ದಿನ ಯಾವುದು ಅಂತಂದರೆ 1956 ಅಕ್ಟೋಬರ್ 14 ಆಗಿರುತ್ತೆ. ನಾಗ್ಪುರದ ದೀಕ್ಷಾ ಭೂಮಿ ಅಲ್ಲಿ ಸಾವಿರಾರು ಅನುಯಾಯಿಗಳೊಂದಿಗೆ ಬೌದ್ಧ ಧರ್ಮವನ್ನು 1956 ಅಕ್ಟೋಬರ್ 14ರಂದು ಸ್ವೀಕಾರ ಮಾಡ್ತಾರೆ. ಡಾಕ್ಟರ್ ಅಂಬೇಡ್ಕರ್ ಅವರು ಭಾರತ ರತ್ನವನ್ನು ಯಾವಾಗ ಅವರಿಗೆ ನೀಡಿದ್ದು ಅಂತಂದರೆ 1990 ಆಗಿರುತ್ತೆ. ಅವರು ಮರಣೋತ್ತರವಾಗಿ 1990ರಲ್ಲಿ ಭಾರತದ ಅತ್ಯುನ್ನತ ನಾಗರಿಕ ಗೌರವವಾದಂತಹ ಈ ಒಂದು ಭಾರತ ರತ್ನ ಒಂದು ಪ್ರಶಸ್ತಿಯನ್ನು ಪಡೆದುಕೊಳ್ತಾರೆ. ಮೂಕನಾಯಕ ಪತ್ರಿಕೆಯನ್ನು ಯಾರು ಆರಂಭಿಸಿದ್ದು ಅಂದರೆ ಅಂಬೇಡ್ಕರ್ ಆಗಿರ್ತಾರೆ. 1920ರಲ್ಲಿ ಮೂಕನಾಯಕ ಅನ್ನುವಂತಹ ನಾಯಕ ಮತ್ತು ನಂತರ ಬಹಿಷ್ಕೃತ ಭಾರತ ಜನತಾ ಪತ್ರಿಕೆಗಳನ್ನು ಆರಂಭ ಮಾಡಿರುವಂಥದ್ದು ಯಾರು ಅಂತಂದರೆ ಅಂಬೇಡ್ಕರ್ ಆಗಿರ್ತಾರೆ. ನಾಯಕ ಅನ್ನುವಂಥ ಪತ್ರಿಕೆಯನ್ನು 1920ರಲ್ಲಿ ಸ್ಥಾಪನೆ ಮಾಡ್ತಾರೆ. ಪಂಚತೀರ್ಥದಲ್ಲಿ ದೀಕ್ಷೆ ಭೂಮಿ ಎಲ್ಲಿದೆ ಅಂತಂದರೆ ನಾಗ್ಪುರದಲ್ಲಿರುವಂಥದ್ದು. ಅವರು ಬೌದ್ಧ ಧರ್ಮಕ್ಕೆ ದೀಕ್ಷೆ ಪಡೆದ ಸ್ಥಳ ನಾಗ್ಪುರದ ದೀಕ್ಷಾ ಭೂಮಿ ಆಗಿರುತ್ತೆ. BASE ವಿಶ್ವವಿದ್ಯಾಲಯ ಯಾವ ನಗರದಲ್ಲಿದೆ ಅಂದರೆ ಚೆನ್ನೈ ಆಗಿರುತ್ತೆ, ಬೆಂಗಳೂರು ಆಗಿರುತ್ತೆ. ಅಂಬೇಡ್ಕರ್ ಅವರ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅನ್ನುವಂಥದ್ದು ಬೆಂಗಳೂರಿನಲ್ಲಿದೆ. ಅಂಬೇಡ್ಕರ್ ಅವರು ಯಾವ ಸಮಿತಿಯ ಅಧ್ಯಕ್ಷರಾಗಿದ್ದರು ಅಂತಂದರೆ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು. ಅಂಬೇಡ್ಕರ್ ಅವರು ಭಾರತ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರಿಂದಲೇ ಅವರನ್ನು ಸಂವಿಧಾನದ ಪಿತಾಮಹ ಅಂತ ಕರೀತಾರೆ ಅಂಬೇಡ್ಕರ್ ಅವ್ರನ್ನ. ಅಂಬೇಡ್ಕರ್ ಅವರ ಪ್ರಕಾರ ಸಾಮಾಜಿಕ ಬದಲಾವಣೆಗೆ ಪ್ರಬಲ ಅಸ್ತ್ರ ಯಾವುದು ಅಂದರೆ ಶಿಕ್ಷಣ ಆಗಿರುತ್ತೆ. ವಿಶ್ವ ಪುಸ್ತಕ ಕೃತಿಸ್ವಾಮ್ಯ ದಿನವನ್ನು ಯಾವ ದಿನವನ್ನು ಯಾವ ಸಂಸ್ಥೆ ಆಯೋಜನೆ ಮಾಡುತ್ತೆ ಅಂತಂದರೆ ಯುನೆಸ್ಕೋ ಆಗಿರುತ್ತೆ. ಏಪ್ರಿಲ್ 23ರಂದು ಯುನೆಸ್ಕೋ ವಿಶ್ವ ಪುಸ್ತಕ ಮತ್ತು ಕೃತಿಸ್ವಾಮ್ಯ ದಿನವನ್ನು ಆಚರಣೆ ಮಾಡುತ್ತದೆ.
ಭಾರತ ಸಾಮಾಜಿಕ ನ್ಯಾಯದ ಪಿತಾಮಹ ಅಂತ ಪ್ರಸಿದ್ಧರಾದವರು ಯಾರು ಅಂತಂದರೆ ಅಂಬೇಡ್ಕರ್ ಅವರಾಗಿರ್ತಾರೆ. ಅಂಬೇಡ್ಕರ್ ಅವರನ್ನು ಸಾಮಾಜಿಕ ನ್ಯಾಯದ ಪಿತಾಮಹ ಅಂತ ಕರೆಯಲಾಗುತ್ತೆ. ಕಲಾರಾಮ್ ದೇವಸ್ಥಾನ ಪ್ರವೇಶ ಚಳುವಳಿ ಯಾವ ವರ್ಷದಿಂದ ಆರಂಭ ಆಯಿತು ಅಂದರೆ 1930 ಆಗಿರುತ್ತೆ. ನಾಸಿಕ್ನ ಕಲಾರಾಮ್ ದೇವಸ್ಥಾನಕ್ಕೆ ದಲಿತರ ಪ್ರವೇಶ ಅಹಿಂಸಾತ್ಮಕ ಹೋರಾಟ ನಡೆಯುತ್ತೆ 1930ರಲ್ಲಿ. ರಾಷ್ಟ್ರೀಯ ಗ್ರಂಥಾಲಯ ದಿನ ಯಾರ ಜನ್ಮದಿನವನ್ನು ಆಚರಿಸ್ತೇವೆ ಅಂತಂದರೆ SR ರಂಗನಾಥ ಆಗಿರುತ್ತೆ. ಅವರು ಭಾರತದ ಗ್ರಂಥಾಲಯ ವಿಜ್ಞಾನದ ಪಿತಾಮಹ ಅಂತ ಕರೀತಾರೆ. ಆಗಸ್ಟ್ 12ರಂದು ಅವರ ಜನ್ಮದಿನವನ್ನು ಆಚರಣೆ ಮಾಡಲಾಗುತ್ತೆ. ಸ್ಟ್ಯಾಚ್ಯೂ ಆಫ್ ಸೋಷಿಯಲ್ ಜಸ್ಟಿಸ್ ಎಲ್ಲಿದೆ? ವಿಜಯವಾಡದಲ್ಲಿದೆ. ಆಂಧ್ರ ಪ್ರದೇಶದ ವಿಜಯವಾಡದಲ್ಲಿ ಅಂಬೇಡ್ಕರ್ ಅವರ 206 ಅಡಿಯ ಪ್ರತಿಮೆಯನ್ನು ನಿರ್ಮಿಸಲಾಗಿದೆ. ಸ್ವತಂತ್ರ ಭಾರತದ ಮೊದಲ ಕಾನೂನು ನ್ಯಾಯಮಂತ್ರಿ ಯಾರು ಅಂದರೆ ಅಂಬೇಡ್ಕರ್ ಅವರಾಗಿರ್ತಾರೆ. ಸ್ವತಂತ್ರ ಭಾರತದ ಮೊದಲ ಕಾನೂನು ಸಚಿವರಾಗಿ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ. ನೆಕ್ಸ್ಟ್ ಕ್ವಶನ್, ಪ್ರಧಾನಿ ನರೇಂದ್ರ ಮೋದಿ ಅವರು ಕರ್ನಾಟಕದಲ್ಲಿ ಅನಾವರಣಗೊಳಿಸಿದ ಅಭಿವೃದ್ಧಿ ಯೋಜನೆಯ ಹೆಸರೇನು ಅಂದರೆ ವಿಕಸಿತ್ ಕರ್ನಾಟಕ ಆಗಿರುತ್ತೆ. ಪ್ರಧಾನಿ ಮೋದಿಯವರು ರಾಜ್ಯಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ವಿಕಸಿತ ಭಾರತ ಎಂಬ 9 ಅಂಶಗಳ ಅಭಿವೃದ್ಧಿ ಯೋಜನೆಯನ್ನು ಅನಾವರಣಗೊಳಿಸಿದ್ದರು. ಮಂಡ್ಯ ಜಿಲ್ಲೆಯ ಆದಿಚುಂಚನಗಿರಿ ಮತ್ತು ಗುರು ಭೈರವಾಕ್ಯ ಮಂದಿರದಲ್ಲಿ ಉದ್ಘಾಟನೆಯನ್ನು ಮಾಡ್ತಾರೆ. ಬಿಹಾರದ 21ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ ಬಿಜೆಪಿ ನಾಯಕ ಯಾರು ಅಂತಂದರೆ ಸಾಮ್ರಾಟ್ ಚೌಧರಿ ಆಗಿರ್ತಾರೆ. ಬಿಹಾರದ ನಾಯಕತ್ವದಲ್ಲಿ ಮಹತ್ವದ ಬದಲಾವಣೆಯಾದ ನಂತರ ಹಿರಿಯ ಬಿಜೆಪಿ ನಾಯಕ ಸಾಮ್ರಾಟ್ ಚೌಧರಿ ಅವರು ರಾಜ್ಯದ 21ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. IMFನ ಪ್ರಕಾರ 2026ರ ಭಾರತದ GDP ಬೆಳವಣಿಗೆ ದರ ಎಷ್ಟಿದೆ ಅಂತಂದರೆ 6.5 ಆಗಿರುತ್ತೆ. ಅಂತಾರಾಷ್ಟ್ರೀಯ ನಿಧಿ IMF 2026ರ ಒಂದು ಭಾರತದ GDP ಬೆಳವಣಿಗೆ ದರ 6.5% ರಷ್ಟು ಅಂದಾಜಿಸಲಾಗಿದೆ. ಇದರೊಂದಿಗೆ ಭಾರತವು ವಿಶ್ವದ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆ ಅಂತ ಸಹ ಹೇಳಿದ್ದಾರೆ. 2040ರ ವೇಳೆಗೆ ಯಾವ ವಸ್ತುವಿನಲ್ಲಿ ಸಂಪೂರ್ಣ ಸ್ವಾವಲಂಬಿ ಸಾಧಿಸುವ ಗುರಿಯನ್ನು ಭಾರತ ಇಟ್ಕೊಂಡಿದೆ ಅಂತಂದರೆ ಕೋಕೋ ಆಗಿರುತ್ತೆ. ಭಾರತವು 2040ರ ವೇಳೆಗೆ ಕೋಕೋ ಉತ್ಪಾದನೆಯಲ್ಲಿ ಸಂಪೂರ್ಣ ಸ್ವಾವಲಂಬಿಯನ್ನು ಸಾಧನೆ ಮಾಡಬೇಕು ಅಂತ ಹೇಳಿ ಗುರಿಯನ್ನು ಇಟ್ಕೊಂಡಿದ್ದಾರೆ. ನೆಕ್ಸ್ಟ್ ಕ್ವಶನ್, ಸೆಮಿಕಂಡಕ್ಟರ್ ವಲಯದಲ್ಲಿ FDI ಆಕರ್ಷಿಸೋದಕ್ಕೋಸ್ಕರ ಗುಜರಾತ್ ಸರ್ಕಾರ ಯಾವ ದೇಶದ ಚೇಂಬರ್ ಆಫ್ ಕಾಮರ್ಸ್ ಜೊತೆ MOUಗೆ ಸಹಿ ಹಾಕಿದೆ ಅಂತಂದರೆ ತೈವಾನ್ ಆಗಿರುತ್ತೆ. ಗುಜರಾತ್ ಸರ್ಕಾರ ಮತ್ತು ತೈವಾನ್ ಚೇಂಬರ್ ಆಫ್ ಕಾಮರ್ಸ್ ನಡುವೆ ಪತ್ರಕ್ಕೆ ಸಹಿ ಹಾಕಲಾಗಿದ್ದು ಸೆಮಿಕಂಡಕ್ಟರ್ ಮತ್ತು ಎಲೆಕ್ಟ್ರಾನಿಕ್ ವಲಯದಲ್ಲಿ 1,000 ಕೋಟಿ ಅಧಿಕ FDI ಆಕರ್ಷಿಸುವ ನಿರೀಕ್ಷೆ ಇದೆ ಅಂತ ಹೇಳಲಾಗಿದೆ. ಸೈಬರ್ ಭದ್ರತೆಗೆ OpenAI ಬಿಡುಗಡೆ ಮಾಡಿರುವ ವಿಶೇಷ ಮಾದರಿ ಯಾವುದು ಅಂತಂದರೆ GPT-5.4 ಸೈಬರ್ ಆಗಿರುತ್ತೆ. OpenAI ಸಂಸ್ಥೆಯ ಸೈಬರ್ ಭದ್ರತಾ ಸಾಮರ್ಥ್ಯವನ್ನು ಹೆಚ್ಚಿಸೋದಕ್ಕೋಸ್ಕರ ವಿಶೇಷವಾಗಿ GPT-5.4 ಸೈಬರ್ ಮಾದರಿಯನ್ನು ಬಿಡುಗಡೆ ಮಾಡಲಾಗಿದೆ. ಪಾರ್ಕಿನ್ಸನ್ಸ್ ಕಾಯಿಲೆ ಚಿಕಿತ್ಸೆಗೆ ಬಳಸಿದ ಲಾಹೋಡುಪಾ ಔಷಧಿಯನ್ನು ಯಾವ ತ್ಯಾಜ್ಯದಿಂದ ತಯಾರಿಸಲು ಸಂಶೋಧಕರು ಬ್ಯಾಕ್ಟೀರಿಯಾವನ್ನು ಅಭಿವೃದ್ಧಿಪಡಿಸಿದ್ದಾರೆ ಅಂದರೆ ಪ್ಲಾಸ್ಟಿಕ್ ತ್ಯಾಜ್ಯದಿಂದ ಅಭಿವೃದ್ಧಿಪಡಿಸೋದಕ್ಕೆ ವಿಜ್ಞಾನಿಗಳು ಮಾಡಿದ್ದಾರೆ. ಸಂಶೋಧಕರು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಬಳಸಿಕೊಂಡು ಬ್ಯಾಕ್ಟೀರಿಯಾವನ್ನು ಅಭಿವೃದ್ಧಿಪಡಿಸುವುದಾಗಿ ಈ ಒಂದು ಕಾಯಿಲೆಗೆ ಔಷಧಿ ಪ್ರಮುಖವಾಗಿದೆ ಅಂತ ಹೇಳಿದ್ದಾರೆ. ಇತ್ತೀಚೆಗೆ ಚಂದ್ರನ ಹಾರಾಟದಲ್ಲಿ ಮಾನವರು ಭೂಮಿಯಿಂದ ಪ್ರಯಾಣಿಸಿದ ಅತಿ ಹೆಚ್ಚು ದೂರದ ದಾಖಲೆಯನ್ನು ಯಾವುದು ಮೀರಿಸಿದೆ ಅಂತಂದರೆ ಅಪೋಲೋ 13 ಆಗಿರುತ್ತೆ. ಇತ್ತೀಚೆಗೆ ಚಂದ್ರನ ಹಾರಾಟ ಸಂದರ್ಭದಲ್ಲಿ ಮಾನವರು ಭೂಮಿಯಿಂದ ಅತಿ ಹೆಚ್ಚು ದೂರ ಪ್ರಯಾಣಿಸಿದ ಹೊಸ ದಾಖಲೆ ನಿರ್ಮಿಸಿದ್ದಾರೆ. ಇದೊಂದು ಐತಿಹಾಸಿಕ ಅಪೋಲೋ 13 ಮಿಷನ್ ದಾಖಲೆಯನ್ನು ಹಿಂದಿಕ್ಕಿರೋವಂಥದ್ದು. ಯಾವುದು? ಅಪೋಲೋ 13ನ ಹಿಂದಿಕ್ಕಿರೋವಂಥದ್ದು ಯಾವ ಒಂದು ಮಿಷನ್ ಅಂದರೆ ಆರ್ಟೆಮಿಸ್ 2 ಆಗಿರುತ್ತೆ. ಅಸ್ಸಾಂನ ರೈಮೋನಾ ರಾಷ್ಟ್ರೀಯ ಉದ್ಯಾನವನದ ಬಳಿ ಪತ್ತೆಯಾದ ಹೊಸ ಬಾಗಿದ ಬೆರಳಿನ ಗೇಗೊವನ್ನು ಯಾವ ಹೆಸರಿನಿಂದ ಕರೆಯಲಾಗುತ್ತೆ ಅಂತಂದರೆ ಸೈಟೋಡಾರ್ಕಿಲಸ್ ರೈಮೋನಸ್
ನೆಸಿಸ್ ಅನ್ನುವಂತಹ ಒಂದು ಅಸ್ಸಾಂನಲ್ಲಿ ಒಂದು ಉದ್ಯಾನವನದಲ್ಲಿ ಇದು ಪತ್ತೆಯಾಗಿರುವಂಥದ್ದು, ಇದನ್ನು ಹೆಸರಿಸಲಾಗಿದೆ. ನೆಕ್ಸ್ಟ್ ಕ್ವಶನ್, ಆಸ್ಟ್ರೇಲಿಯಾದ ಸೇನಾ ಮುಖ್ಯಸ್ಥರಾಗಿ ನೇಮಕಗೊಂಡ ಮೊದಲ ಮಹಿಳಾ ಅಧಿಕಾರಿ ಯಾರು ಅನ್ನೋದು ಕ್ವಶನ್ ಆಗಿದೆ. ಸುನಾಕ್ ಕೊಯ್ಲ್ ಆಗಿರ್ತಾರೆ. ಆಸ್ಟ್ರೇಲಿಯಾದ ಸೇನಾ ಮುಖ್ಯಸ್ಥರಾಗಿ ಮೊದಲ ಬಾರಿಗೆ ಮಹಿಳಾ ಅಧಿಕಾರಿ ಸುಸಾನ್ ಕೊಯ್ಲ್ ಅವರು ನೇಮಕಗೊಂಡಿದ್ದಾರೆ. ವಿಶ್ವ ಕಲೆ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರೆ ಅಂತಂದರೆ ಏಪ್ರಿಲ್ 15 ಆಗಿರುತ್ತೆ. ಏಪ್ರಿಲ್ 15ರಂದು ವಿಶ್ವದಾದ್ಯಂತ ಕಲೆ ದಿನವನ್ನು ಆಚರಣೆ ಮಾಡಲಾಗುತ್ತೆ. ವಿಷಯ ಬಂದು ಅಭಿವ್ಯಕ್ತಿಯ ಉದ್ಯಾನವನ ಮತ್ತು ಕಲೆ ಮೂಲಕ ಸಮುದಾಯವನ್ನು ಬೆಳೆಸುವುದಾಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಬ್ಯಾಡ್ಮಿಂಟನ್ ಏಷ್ಯಾ ಚಾಂಪಿಯನ್ಶಿಪ್ ಐತಿಹಾಸಿಕ ಬೆಳ್ಳಿ ಪದಕವನ್ನು ಗೆದ್ದ ಭಾರತೀಯ ಆಟಗಾರ ಯಾರು ಅಂತಂದರೆ ಆಯುಷ್ ಶೆಟ್ಟಿ ಅವರಾಗಿರ್ತಾರೆ. ಬ್ಯಾಡ್ಮಿಂಟನ್ ಏಷ್ಯನ್ ಚಾಂಪಿಯನ್ಶಿಪ್ ಆಯುಷ್ ಶೆಟ್ಟಿ ಅವರು ಇತ್ತೀಚೆಗೆ ಐತಿಹಾಸಿಕವಾಗಿ ಬೆಳ್ಳಿ ಪದಕವನ್ನು ಗೆದ್ದಿದ್ದಾರೆ. ಆಮ್ಸ್ ನಾಗ್ಪುರ ಘಟಿಕೋತ್ಸವ ಭಾಷಣದಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ವೈದ್ಯಕೀಯ ವೃತ್ತಿಯನ್ನು ಯಾವುದಕ್ಕೆ ಸಮಾನ ಅಂತ ಕರೆದಿದ್ದಾರೆ ಅಂತಂದರೆ ಮಾನವೀಯತೆಗೆ ಸೇವೆ ಅಂತ ಕರೆದಿದ್ದಾರೆ. ಈ ಒಂದು ಘಟಿಕೋತ್ಸವ ಒಂದು ಪ್ರೋಗ್ರಾಮಲ್ಲಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರಪತಿಯವರು ವೈದ್ಯಕೀಯ ವೃತ್ತಿ ಯಾವುದಕ್ಕೆ ಅಂತ ಹೇಳಿದ್ದಾರೆ ಅಂದರೆ ಮಾನವೀಯತೆಯ ಸೇವೆ ಅಂತ ಅವರು ಹೇಳಿರುವಂಥದ್ದು. 2025-26 ಹಣಕಾಸು ವರ್ಷದಲ್ಲಿ ಭಾರತದ ಒಟ್ಟು ರಫ್ತು ಎಷ್ಟು ಬಿಲಿಯನ್ ಡಾಲರ್ಗೆ ತಲುಪಿದೆ ಅಂತಂದರೆ 860.9 ಆಗಿರುತ್ತೆ. ಡಾಲರ್ಗೆ ತಲುಪಿರುವಂಥದ್ದು. ಕಳೆದ ವರ್ಷ 4.22 ಅಷ್ಟು ಬೆಳವಣಿಗೆ ಕಂಡಿತ್ತು. ವಾಣಿಜ್ಯ ಸಚಿವಾಲಯದ ಹೊಸ ವೆಬ್ಸೈಟ್ ಮತ್ತು ಮೊಬೈಲ್ ಆ್ಯಪ್ ಎಷ್ಟು ಭಾರತೀಯ ಭಾಷೆಗಳನ್ನು ಬೆಂಬಲಿಸುತ್ತದೆ ಅಂದರೆ 22 ಭಾಷೆಗಳನ್ನು ಬೆಂಬಲಿಸುತ್ತದೆ. ವಾಣಿಜ್ಯ ಸಚಿವಾಲಯವು 22 ಭಾರತೀಯ ಭಾಷೆಗಳಲ್ಲಿ ಬೆಂಬಲ ನೀಡುವ ಭಾಷಿಣಿ ಆ್ಯಪ್, ಆ್ಯಪ್ ಹೆಸರೇನು ಅಂದರೆ ಭಾಷಿಣಿ ಆ್ಯಪ್ 22 ಲ್ಯಾಂಗ್ವೇಜಸ್ ಇದಕ್ಕೆ ಅರ್ಥ ಆಗುತ್ತೆ. ಇದು ಆಧುನಿಕ ವೆಬ್ಸೈಟ್ ಆಗಿರುತ್ತೆ ಮತ್ತು ಮೊಬೈಲ್ ಆ್ಯಪನ್ನು ಬಿಡುಗಡೆ ಮಾಡಿರುವಂಥದ್ದು. ಯುರೋಪಿಯನ್ ಗಲ್ಫ್ ಮ್ಯಾಥಮೆಟಿಕಲ್ ಒಲಿಂಪಿಯಾಡ್ನಲ್ಲಿ ಭಾರತ ಗಳಿಸಿರೋ ಚಿನ್ನದ ಪದಕ ಎಷ್ಟು ಅಂತಂದರೆ ಶ್ರೇಯಾ ಶಾಂತನು ಮುಂಡಾಡ ಅನ್ನೋರು ಈ ಪದಕವನ್ನು ಗಳಿಸಿರುವಂಥದ್ದು. ಇದು ಫ್ರಾನ್ಸ್ನಲ್ಲಿ ನಡೆದಿರುವಂತಹ 15ನೇ EGMO ಆಗಿರುತ್ತೆ. ಭಾರತಕ್ಕೆ ಮೊದಲ ಬಾರಿಗೆ ಚಿನ್ನದ ಪದಕ ಗಳಿಸಿಕೊಟ್ಟವರು ಇವರೇನೆ, ಶ್ರೇಯಾ ಶಾಂತನು ಮುಂಡಾಡ, ಮಹಾರಾಷ್ಟ್ರದವರಾಗಿರ್ತಾರೆ ಇವರು. ನೆಕ್ಸ್ಟ್ ಕ್ವಶನ್, ಹಿಮಾಚಲ ಪ್ರದೇಶದ ಜನತೆಗೆ ಪ್ರಧಾನಿ ಶುಭಾಶಯ ಕೋರಿದ ದಿನ ಯಾವುದು ಅಂತಂದರೆ ಏಪ್ರಿಲ್ 15 ಆಗಿರುತ್ತೆ. ನರೇಂದ್ರ ಮೋದಿಯವರು ಹಿಮಾಚಲ ದಿನದ ಅಂಗವಾಗಿ ಹಿಮಾಚಲ ಜನತೆಗೆ ಶುಭವನ್ನು ಕೋರಿದ್ದಾರೆ. ನೆಕ್ಸ್ಟ್ ಕ್ವಶನ್, ಗ್ರಾಮೀಣ ಭಾರತ ಮಹಿಳೆಯರಿಗೆ ಸೈಬರ್ ಭದ್ರತೆಯನ್ನು ನೀಡೋದಕ್ಕೋಸ್ಕರ ಈ ಸಾಫ್ಟ್ ಹರ್ ಯೋಜನೆಯ ಅಡಿಯಲ್ಲಿ ತರಬೇತಿ ಪಡೆದ ಸೈಬರ್ ಸಖಿಗಳ ಸಂಖ್ಯೆ ಎಷ್ಟು ಅಂದರೆ 10 ಲಕ್ಷ ಅಥವಾ 1 ಮಿಲಿಯನ್ ಆಗಿರುತ್ತೆ. ಎಲೆಕ್ಟ್ರಾನಿಕ್ ಮತ್ತು IT ಸಚಿವಾಲಯ ಗ್ರಾಮೀಣ ಭಾರತ 1 ಮಿಲಿಯನ್ 10 ಲಕ್ಷ ಮಹಿಳೆಯರಿಗೆ ಸೈಬರ್ ಭದ್ರತಾ ತರಬೇತಿ ನೀಡೋದಕ್ಕೋಸ್ಕರ ಸೈಬರ್ ಸಖಿ ಯೋಜನೆಯನ್ನು ಹೈಲೈಟ್ ಮಾಡಿದ್ದಾರೆ. ಸಿಂಧಿ ಭಾಷೆ ಭಾರತ ಸಂವಿಧಾನದ ಲಭ್ಯವಾಗುವಂತೆ ಮಾಡುವ ಉಪಕ್ರಮವನ್ನು ಯಾವ ಸಚಿವಾಲಯ ಘೋಷಿಸಿದೆ ಅಂತಂದರೆ ಭಾರತ ಮತ್ತು ನ್ಯಾಯ ಸಚಿವಾಲಯ ಆಗಿರುತ್ತೆ. ಸಿಂಧಿ ಭಾಷೆಯ ಸಾಂಸ್ಕೃತಿಕ ಮಹತ್ವವನ್ನು ಎತ್ತಿ ಹಿಡಿಯೋದಕ್ಕೋಸ್ಕರ ಕಾನೂನು, ನ್ಯಾಯ ಮತ್ತು ಸಚಿವಾಲಯವು ಸಂವಿಧಾನದ ಸಿಂಧಿ ಭಾಷೆಯಲ್ಲಿ ಲಭ್ಯವಾಗುವಂತೆ ಮಾಡುವ ಉಪಕ್ರಮವನ್ನು ಘೋಷಿಸಿದೆ. ಸಿಂಧಿ ಭಾಷೆ 8ನೇ ಪಟ್ಟಿಯಲ್ಲಿ ಎಲ್ಲಿದೆ? ವಿಶ್ವ ಕಲೆಯ ದಿನವನ್ನು ವಿಷಯ ಏನು ಅಂತಂದರೆ ಅಭಿವ್ಯಕ್ತಿ ಉದ್ಯಾನವನ ಮತ್ತು ಕಲೆ ಮೂಲಕ ಒಂದು ಸಮುದಾಯವನ್ನು ಬೆಳೆಸುವುದು ಒಂದು ವಿಶ್ವ ಕಲೆ ದಿನದ ಥೀಮ್ ಆಗಿರುತ್ತೆ. ಇಷ್ಟು 14 ಮತ್ತು 15ರ ಕರೆಂಟ್ ಅಫೇರ್ಸ್ ಆಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.